ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 25ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 9:05 ಇರಲಿದೆ. ನಂತರ ಏಕಾದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:50 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಗ್ಗೆ 9:15 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ರಾತ್ರಿ 9:45 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 1:48 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:57 ಮಧ್ಯಾಹ್ನ 12:23 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:06 ಬೆಳಿಗ್ಗೆ 9:32 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 11:57 ಮಧ್ಯಾಹ್ನ 12:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:27 ಬೆಳಿಗ್ಗೆ 10:39 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:38 ಸೂರ್ಯಾಸ್ತ ಸಂಜೆ 5:56. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ, ಗಣಿತಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಅನುಕೂಲತೆಗಳಿದೆ. ಅಂದರೆ ನೀವು ಯಾವುದೇ ಒಂದು ವಸ್ತುವನ್ನು ಮಾರಾಟ ಮಾಡ್ತಾ ಇರಲಿ, ಖರೀದಿ ಮಾಡ್ತಾ ಇರಲಿ, ತುಂಬ ಅನುಕೂಲತೆಗಳಿರುತ್ತೆ. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವರ್ತಕರಿಗೆ, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ತುಂಬ ಲಾಭ ಇದೆ, ತುಂಬ ಅನುಕೂಲ ಇದೆ. ಹಾಗೆ ಬುಧನನ್ನು ವಾಕ್ಚಾತುರ್ಯಕ್ಕೆ ಕಾರಕ ಅಂತ ಹೇಳ್ತಾರೆ, ಅಂದರೆ ಮಾತಿಗೆ ಕಾರಕ. ಹಾಗಾಗಿ ಈ ದಿನ ಮಾತು ಬಲ್ಲವರು ಚೆನ್ನಾಗಿ ಬದುಕ್ತಾರೆ. ಏಕೆ ಅಂತ ಹೇಳಿದ್ರೆ ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅನ್ನೋವಂಥ ಹಿರಿಯರ ಮಾತೇನಿದೆ, ಅದರಂತೆ ಈ ದಿನ ನಿಮ್ಮ ಮಾತಿಗೆ ವಿಶೇಷವಾದಂಥ ಒಂದು ಪ್ರಾಧಾನ್ಯತೆ ಇದೆ. ಹಾಗೆ ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ, ಬುದ್ಧಿಗೆ, ಇನ್ನು ಗೆಳೆತನಕ್ಕೆ, ಸ್ನೇಹಕ್ಕೆ,
ಕಲಿಕೆಗೆ, ಬರವಣಿಗೆಗೆ, ಭಾಷಣಕ್ಕೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗಾಗಲಿ, ಅಧ್ಯಾಪಕರಿಗಾಗಲಿ ಅಥವಾ ಯಾವುದೇ ವಿಚಾರದಲ್ಲಿ ತುಂಬ ಮಾತನ್ನು ಸಮರ್ಥವಾಗಿ ಹೊಂದಿರುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ, ತುಂಬ ಲಾಭ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದಲ್ಲಿ ನೀವು ಇಂಥ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರುಹೋರ. ಇದು ಈ ದಿನ ಬೆಳಿಗ್ಗೆ 9:28 ಬೆಳಿಗ್ಗೆ 10:25 ಹಾಗೆ ಅಪರಾಹ್ನ 4:07 ಅಪರಾಹ್ನ 5:04 ಇನ್ನು ರಾತ್ರಿ 11:16 ರಾತ್ರಿ 12:20 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ಕೆಲವು ಕೆಲಸ ಕಾರ್ಯಗಳನ್ನು ನಿಧಾನಗೊಳಿಸ್ಬಿಡುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಕೆಲಸಗಳು ನಿಧಾನ ಆಗುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಇರುವಂಥ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಒಂದು ವೇಳೆ ಮಾಡಿದ್ರೂ ಕೂಡ ಫಲಿತಾಂಶ ಬೇಗ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡಬೇಡಿ. ಏಕೆಂದರೆ ಕೆಲಸ ಮಾಡಿಬಿಡಿ, ಆದರೆ ಫಲಿತಾಂಶಗಳು ಬಂದಾಗ ಬರಲಿ, ಅದಕ್ಕಾಗಿ ನೀವು ಕಾಯಬೇಕಾಗತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:31 ಬೆಳಿಗ್ಗೆ 9:28 ಹಾಗೆ ಅಪರಾಹ್ನ 3:10 ಅಪರಾಹ್ನ 4:07 ಇನ್ನು ರಾತ್ರಿ 10:13 ರಾತ್ರಿ 11:16 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಏನಿದೆ ತುಂಬ ಫೇವರಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಬುಧ ಹೋರದಲ್ಲಿ ನೀವು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ವ್ಯಾಪಾರಸ್ಥರು, ವ್ಯವಹಾರಸ್ಥರು ವ್ಯಾಪಾರದ ವಿಸ್ತರಣೆಯಾಗಲಿ, ವ್ಯಾಪಾರಕ್ಕೆ ಬಂಡವಾಳ ತೊಡಗಿಸುವಂಥದ್ದಾಗಲಿ, ವ್ಯಾಪಾರಿ ಸಂಬಂಧವಾಗಿ ಪ್ರಯಾಣ ಮಾಡುವಂಥದ್ದಾಗಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನೇ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಅದನ್ನು ಅಂತಿಮಗೊಳಿಸುವಂಥ ವಿಚಾರಗಳು ಏನೇ ಇದ್ದರೂ ಕೂಡ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಚಟುವಟಿಕೆಗಳು ಏನೇ ಇದ್ದರೂ ಅದನ್ನು ಬುಧ ಹೋರಾದಲ್ಲಿ ಈ ದಿನ ಆರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 6:38 ಬೆಳಿಗ್ಗೆ 7:34 ಇನ್ನು ಮಧ್ಯಾಹ್ನ 1:16 ಮಧ್ಯಾಹ್ನ 2:13 ಹಾಗೆ ರಾತ್ರಿ 8:07 ರಾತ್ರಿ 9:10 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಇದೆಯಲ್ಲ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾರು ಮಾಡಬೇಕು ಅಂತ ಹೇಳಿದ್ರೆ, ಈ ವಿವಾಹಕ್ಕಾಗಲಿ ಅಥವಾ ಶುಭ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಪೂರ್ವ ಸಿದ್ಧತೆಗಳಿದ್ದರೆ ಅದನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಡಾಕ್ಯುಮೆಂಟೇಷನ್ ವಿಚಾರಗಳಾಗಲಿ ಅಥವಾ ಯಾವುದೇ ಒಂದು ಹಣಕಾಸಿನ ವಿಚಾರಗಳಲ್ಲಿ ದಾಖಲೆ ಪತ್ರಗಳನ್ನು ಪಡ್ಕೊಳ್ಳುವಂಥ ವಿಚಾರ ಅಥವಾ ಕೊಡುವಂಥ ವಿಚಾರಗಳು ಇದೇನೇ ಇದ್ದರೂ ಆದಷ್ಟು ಇದನ್ನು ನೀವು ಶುಕ್ರ ಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಈ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:35 ಬೆಳಿಗ್ಗೆ 6:39 ಇನ್ನು ಮಧ್ಯಾಹ್ನ 12:19 ಮಧ್ಯಾಹ್ನ 1:16 ಹಾಗೆ ರಾತ್ರಿ 7:04 ರಾತ್ರಿ 8:07 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಪ್ರತಿನಿತ್ಯ. ಅದಕ್ಕಾಗಿಯೇ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳ್ಕೊಂಡೇ ನೀವು ಮುಂದುವರಿಬೇಕು. ಜೊತೆಗೆ ಯಾವ ಹೊರ ಯಾವ ಸಮಯದಲ್ಲಿದೆ, ಯಾವ ಕೆಲಸವನ್ನು ಆರಂಭ ಮಾಡ್ಬೋದು ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಮನನ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನೀವು ಅಂದುಕೊಂಡಂತೆ 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ.
ಹಾಗೆ ಬಂಧುಗಳೇ, ನೀವು ಈ ಶುಭ ಮುಹೂರ್ತಗಳನ್ನು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಕೂಡ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಯಾವುದೇ ಪ್ರಯತ್ನ ಆಗಲಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈ ಗೋಚಾರ ಫಲಗಳು ಕೂಡ ಬಹಳ ಮುಖ್ಯ. ಅಂದರೆ ಇಲ್ಲಿ ಗ್ರಹಗಳು ಒಂದು ರಾಶಿಯಲ್ಲಿ ಎಷ್ಟು ದಿನ ಇರುತ್ತೆ ಅನ್ನೋವಂಥದ್ದನ್ನು ತಿಳ್ಕೊಳ್ಬೇಕು. ಹಾಗೆ ಈ ದಿನ ಯಾವ ಗ್ರಹ ಯಾವ ರಾಶಿಯಲ್ಲಿದೆ, ನಿಮಗೆ ಅದು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿದೆಯೇ ಇಲ್ಲವೇ ಅನ್ನೋವಂಥದ್ದನ್ನು ತಿಳ್ಕೊಳ್ಬೇಕು. ಆದರೆ ನಾವು ಪ್ರತಿನಿತ್ಯ ಈ ಗೋಚಾರ ಫಲಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಚಂದ್ರನ ಚಲನೆಯನ್ನು ಆಧರಿಸಿ ಹೇಳುವಂಥದ್ದು. ಆದರೆ ನೀವು ಈ ಗ್ರಹಗಳ ಸ್ಥಾನಗಳನ್ನು ಕೂಡ ತಿಳ್ಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಯಾಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಯಾವಾಗ ಆರಂಭ ಆಗಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಇಲ್ಲಿ ರವಿಗ್ರಹ ಒಂದು ರಾಶಿಯಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಚಂದ್ರ ಒಂದು ರಾಶಿಯಲ್ಲಿ 2.25 ದಿನಗಳು ಇರುತ್ತೆ. ಕುಜ ಒಂದು ರಾಶಿಯಲ್ಲಿ 45 ದಿವಸಗಳಿರುತ್ತೆ. ಇನ್ನು ಬುಧ ಒಂದು ರಾಶಿಯಲ್ಲಿ 1 ತಿಂಗಳಿರುತ್ತೆ. ಗುರು ಒಂದು ರಾಶಿಯಲ್ಲಿ 12 ತಿಂಗಳು ಇರುವಂಥದ್ದು. ಅಂದರೆ 1 ವರ್ಷ ಒಂದು ಮನೆಯಲ್ಲಿ ಗುರು ಇರ್ತಾನೆ. ಇನ್ನು ಶುಕ್ರ 1 ತಿಂಗಳು ಒಂದು ರಾಶಿಯಲ್ಲಿದ್ದರೆ, ಶನೇಶ್ಚರ ಒಂದು ರಾಶಿಯಲ್ಲಿ 30 ತಿಂಗಳಿರ್ತಾನೆ. ಅಂದರೆ 2.5 ವರ್ಷಗಳ ಕಾಲ ಶನೇಶ್ಚರ ಒಂದು ರಾಶಿಯಲ್ಲಿ ಇರುವಂಥದ್ದು. ಇನ್ನು ರಾಹು 18 ತಿಂಗಳು ಅಂದರೆ 1.5 ವರ್ಷ ಒಂದು ರಾಶಿಯಲ್ಲಿದ್ದರೆ, ಕೇತು ಕೂಡ 18 ತಿಂಗಳು ಅಂದರೆ 1.5 ವರ್ಷ ಒಂದು ರಾಶಿಯಲ್ಲಿರ್ತಾನೆ. ಹಾಗಾಗಿ ನಾವು ಈ ಪ್ರಸ್ತುತದಲ್ಲಿ ಯಾವ ಯಾವ ಗ್ರಹಗಳು ಯಾವ ರಾಶಿಯಲ್ಲಿದೆ, ಆ ರಾಶಿ ಆ ಗ್ರಹಕ್ಕೆ ಶತ್ರುನ ಮಿತ್ರನ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಮಾನವನ ಆಯಸ್ಸು 120 ವರ್ಷಗಳು ಅನ್ನುವಂಥದ್ದು. ಕೆಲವರು ದೀರ್ಘಾಯುಷ್ಯವನ್ನು ಹೊಂದಿರ್ತಾರೆ, 100 ವರ್ಷಗಳ ತನಕ ಕೂಡ ಶತಾಯುಷಿಗಳಾಗಿ ಬದುಕಿರ್ತಾರೆ. ಆದರೆ ಕೆಲವರ ಹಣೆ ಬರಹವೇ ಬೇರೆ ರೀತಿ ಇರುತ್ತೆ. ಬಹಳ ಚಿಕ್ಕ ವಯಸ್ಸಿಗೆ ಆಯುಷ್ಯವನ್ನು ತೀರಿಸ್ಕೊಳ್ತಾರೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಪ್ರತಿಯೊಬ್ಬರಿಗೂ ಕೂಡ 120 ವರ್ಷ ಇದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡುತ್ತೆ. ಹಾಗೆ ಈ 120 ವರ್ಷಗಳು ಕೂಡ ದಶಾ ಅವಧಿಗಳು ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ನವಗ್ರಹಗಳಿಗೂ ಕೂಡ ನಿರ್ದಿಷ್ಟವಾದಂತಹ ಅವಧಿಯನ್ನು ಲೆಕ್ಕಾಚಾರ ಮಾಡಿದ್ದಾರೆ. ಇಲ್ಲಿ ಕೇತುವಿಗೆ 7 ವರ್ಷ, ಶುಕ್ರನಿಗೆ 20 ವರ್ಷ, ರವಿಗೆ 6 ವರ್ಷ, ಚಂದ್ರನಿಗೆ 10 ವರ್ಷ, ಕುಜನಿಗೆ 7 ವರ್ಷ, ರಾಹುಗೆ 18 ವರ್ಷ, ಗುರುಗೆ 16 ವರ್ಷ, ಶನಿಗೆ 19 ವರ್ಷ ಮತ್ತು ಬುಧನಿಗೆ 17 ವರ್ಷ. ಅಂದರೆ ಈ 120 ವರ್ಷಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ದಶಾಭುಕ್ತಿ ನಡೆಯುವಂತಹ ಸಂದರ್ಭದಲ್ಲಿ ಈ ಗ್ರಹಗಳ ಅವಧಿ ಈಗ ಹೇಳಿದಂತಹ ವರ್ಷಗಳಷ್ಟು ಇದ್ದೇ ಇರುತ್ತೆ. ಇಲ್ಲಿ ತೋರಿಸಿದಂತಹ ಗ್ರಹಗಳ ಬದಲಾವಣೆಯ ಆಧಾರದಲ್ಲಿ ಮಾನವನ ಬೆಳವಣಿಗೆಗಳು ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಆದಿತ್ಯಾದಿ ನವಗ್ರಹರ ಶಕ್ತಿಗಳೇ ಮಾನವನ ಮೇಲೆ ಪ್ರಭಾವ ಬೀರುತ್ತೆ. ಇಲ್ಲಿ ರವಿ ಶರೀರವನ್ನು ಸೂಚಿಸ್ತಾನೆ. ಪರಾಕ್ರಮಾದಿ ಗುಣಗಳನ್ನು ರವಿ ಕುಜರು ನಮ್ಮ ಶರೀರದಲ್ಲಿ ಸೃಷ್ಟಿಸ್ತಾರೆ. ಇನ್ನು ತಾಳ್ಮೆ, ಸೌಂದರ್ಯ ಇವುಗಳಿಗೆ ಚಂದ್ರ ಮತ್ತು ಶುಕ್ರರು ಕಾರಕರಾಗಿರ್ತಾರೆ. ನಮ್ಮ ಮನೋಬಲಕ್ಕೆ ಚಂದ್ರನೇ ಕಾರಣ. ಜ್ಞಾನವನ್ನು ನೀಡುವಂಥವನು ಗುರು ಆದರೆ ಬುದ್ಧಿ ಚತುರತೆಗಳಿಗೆ ಕಾರಣ ಬುಧ. ಇನ್ನು ಶನಿ ದೇಹದ ಎಲುಬು ಮತ್ತು ಕಾಲುಗಳಿಗೆ ಕಾರಕ. ಯಾವಾಗ ಎಲುಬುಗಳು ಕಳಚತ್ತೋ ಆಗ ಮೃತ್ಯುವಾಗ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಅಂದರೆ ಶನಿ ಮರಣಕಾರಕನೂ ಕೂಡ ಆಗಿರುವಂಥವನು. ಜೊತೆಗೆ ಪೂರ್ವಾಪರಗಳ ಮುತ್ಸದ್ದಿತನವನ್ನು ನೀಡುವಂಥವನು ಶನಿ. ಇನ್ನು ರಾಹು ಮತ್ತು ಕೇತುಗಳು ಸಂಕರ್ಷಣ ಶಕ್ತಿಗಳು. ಅಂದರೆ ಉತ್ಸಾಹ ಮತ್ತು ನಿರುತ್ಸಾಹಗಳನ್ನು ನೀಡುವಂಥವರು. ಉದಾಹರಣೆ, ಜಾತಕದಲ್ಲಿ ರವಿ ಕುಜರು ನಿರ್ಬಲರಾಗಿದ್ದು ರಾಹು ಪರಾಕ್ರಮ ಭಾವದಲ್ಲಿ ಬಲಿಷ್ಠನಾಗಿದ್ದರೆ ಅತಿಯಾದ ಒಂದು ಉತ್ಸಾಹ ಅವರಿಗಿರುತ್ತೆ, ಅತಿಯಾದ ಪರಾಕ್ರಮ, ಮೊಂಡು ಧೈರ್ಯ ಅನ್ನುವಂಥದ್ದು ಅವರಿಗೆ ಬರುತ್ತೆ. ಆದರೆ ಸಾಧಿಸಲಿಕ್ಕೆ ಅಸಾಧ್ಯವಾದಾಗ ತಕ್ಷಣ ಸಂಪೂರ್ಣ ನಿರುತ್ಸಾಹಿಗಳಾಗ್ಬಿಡ್ತಾರೆ. ಎಲ್ಲವನ್ನ ಕಳ್ಕೊಂಡಂತೆ ಆತ್ಮವಿಶ್ವಾಸನೇ ಇಲ್ಲದಂತಹ ಸ್ಥಿತಿಯನ್ನು ಅವರು ಅನುಭವಿಸಬೇಕಾಗತ್ತೆ. ಇಲ್ಲಿ ಮುತ್ಸದ್ದಿ ಶನಿಯೂ ಕೂಡ ದುರ್ಬಲನಾಗಿದ್ದರೆ ಪರಾಕ್ರಮ ಮಾಡಲಿಕ್ಕೆ ಹೋಗಿ ಅವರು ಕೈಕಾಲು ಮುರ್ಕೊಳ್ತಾರೆ. ಅಂದರೆ ಅವರಿಗೆ ಏನೋ ಒಂದು ಅವಘಡಗಳಾಗುವಂಥದ್ದು ಅಥವಾ ಇನ್ಯಾವುದೋ ಒಂದು ಅನಾಹುತ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿಯೇ ಜ್ಯೋತಿಷ್ಯರಿಂದ ಸಲಹೆಯನ್ನು ಪಡ್ಕೊಂಡು ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿಯೊಂದು ಗ್ರಹ ಕೂಡ ಒಂದೊಂದು ಬಲವನ್ನು ನೀಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಯಾವ ಗ್ರಹ ವೀಕ್ ಆಗಿದೆಯೋ ಆ ಒಂದು ಗ್ರಹವನ್ನು ನಾವು ಬಲಪಡಿಸ್ಕೊಳ್ಬೇಕು, ಆ ಗ್ರಹವನ್ನು ಆಕ್ಟಿವೇಟ್ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಈ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲವು ವಸ್ತುಗಳನ್ನು, ಕೆಲವೊಂದು ವಸ್ತ್ರಗಳನ್ನು, ಹಾಗೆ ಕೆಲವೊಂದು ಪರಿಹಾರಗಳನ್ನು ನಾವು
ಅನುಸರಣೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕಾಗಿಯೇ ಈ ಗ್ರಹಗಳನ್ನು ಒಲಿಸ್ಕೊಳ್ಳಿಕ್ಕಾಗಿ ಕೆಲವೊಂದು ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ಗ್ರಹರ ಸಂಧಿ ಕಾಲದಲ್ಲಿ ಆಸಕ್ತಿಗಳ ಬದಲಾವಣೆ ಆಗ್ತಾ ಇರುತ್ತೆ. ಇಲ್ಲಿ ಈ ದಶಾಭುಕ್ತಿ ನಡೆಯುವಂತಹ ಸಂದರ್ಭದಲ್ಲಿ 3 ಸಂಧಿ ಕಾಲಗಳಾಗುತ್ತೆ. ಅದು ಶುಕ್ರಾದಿತ್ಯ ಸಂಧಿ, ಅಂದರೆ ಈ ಶುಕ್ರ ದೆಸೆ ಮುಗಿದು ರವಿ ದೆಸೆ ಆರಂಭ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಸಂಧಿ ಕಾಲ ಉಂಟಾಗುತ್ತೆ. ಇನ್ನು ಕುಜ ದೆಸೆ ಕಳೆದು ರಾಹು ದೆಸೆ ಆರಂಭ ಆಗುವಂತಹ ಸಂದರ್ಭದಲ್ಲಿ ಕುಜ ರಾಹು ಸಂಧಿ ಕಾಲ ಉಂಟಾಗುವಂಥದ್ದು. ಇನ್ನು ರಾಹು ದೆಸೆ ಮುಗಿದು ಗುರು ದೆಸೆ ಆರಂಭ ಆಗುವಂತಹ ಸಂದರ್ಭದಲ್ಲಿ ರಾಹು ಬೃಹಸ್ಪತಿ ಸಂಧಿ ಕಾಲ ಉಂಟಾಗುತ್ತೆ. ಈ 3 ಸಂಧಿ ಕಾಲಗಳೇನಿದೆ ಇದು ತುಂಬ ಅಪಾಯಕಾರಿಯಾಗಿರುವಂಥದ್ದು. ಇದು ಪರಿಹಾರ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಮನುಷ್ಯನ ಒಂದು ಮೆದುಳಿನ ಮೇಲೆ ತೀವ್ರ ಪರಿಣಾಮವನ್ನು ಉಂಟು ಮಾಡುತ್ತೆ. ಅಂದರೆ ಈ ಮನುಷ್ಯನ ಮೆಂಟಾಲಿಟಿ ಬದಲಾಗುವಂತಹ ಕಾಲ ಅಂತ ಹೇಳಿದ್ರೆ ಅದು ಈ ಸಂಧಿ ಕಾಲ. ಬೇರೆ ಗ್ರಹರಲ್ಲೂ ಕೂಡ ಇದೇ ರೀತಿ ಇದ್ರೂ ಅದು ಅಷ್ಟೊಂದು ಅಪಾಯಕಾರಿ ಅಲ್ಲ. ಹಾಗಾಗಿ ನಮ್ಮ ಹಿರಿಯರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಈ ಸಂಧಿ ಶಾಂತಿ ಹೋಮ ಪರಿಹಾರವನ್ನ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಹಾಗಾಗಿನೇ ಈ 3 ಸಂಧಿ ಸಮಯದಲ್ಲಿ ಶಾಂತಿಯನ್ನು ಮಾಡಿಸ್ಕೊಳ್ಳೇಬೇಕು ಅನ್ನುವಂಥದ್ದು. ಹಾಗಾಗಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಫಲಪ್ರದವಾಗುತ್ತೆ. ಹಾಗೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರುತ್ತೆ, ಕೆಲಸದಲ್ಲಿ ಏಕಾಗ್ರತೆ ಇರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಈ ಸಂಧಿ ಶಾಂತಿ ಎನ್ನುವಂಥದ್ದು ಬಹಳ ಪ್ರಮುಖವಾಗಿ ಮಾಡಿಸ್ಕೊಳ್ಬೇಕಾಗಿರುವಂಥದ್ದು. ಇನ್ನು ನಾವು ತೆಗೆದುಕೊಳ್ಳುವಂಥ ಆಹಾರ ನಿಯಮಗಳಿಂದಲೂ ಕೂಡ ಇದನ್ನು ಸಾಧ್ಯ ಇದ್ದರೆ ನಿಯಂತ್ರಣ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಏಕೆಂದರೆ ಗ್ರಹರ ರಶ್ಮಿಗಳು ವಿಟಮಿನನ್ನು ಪ್ರೋಟೀನ್ಗಳಿಗೂ ಕೂಡ ಕಾರಕವಾಗುತ್ತೆ. ಅದಕ್ಕಾಗಿಯೇ ಈ ಸೂರ್ಯನ ರಶ್ಮಿಯನ್ನು ಬೆಳಗಿನ ಸಮಯದಲ್ಲಿ ನಾವು ದೇಹಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಇದು ವಿಟಮಿನ್ ಡಿ ಅನ್ನು ಕೊಡುವಂಥದ್ದು. ಹಾಗಾಗಿನೇ ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ರಶ್ಮಿಗಳು ನಮ್ಮ ಶರೀರದ ಮೇಲೆ ಬೀಳಬೇಕು ಅನ್ನುವಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಇನ್ನು ಯಾವಾಗ ಈ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೋ ಆಗ ರೋಗಗಳು ಉತ್ಪತ್ತಿಯಾಗುತ್ತೆ, ಮರಣಾದಿಗಳು ಸಂಭವಿಸುತ್ತೆ. ಆದ್ದರಿಂದಲೇ ಈ ಗ್ರಹಗಳ ರಶ್ಮಿಗಳು ಬಹಳ ಪ್ರಭಾವಶಾಲಿಯಾಗಿರುವಂಥದ್ದು. ಹಾಗಾಗಿ ಈ ಜಗತ್ತಿನ ಪ್ರತಿಯೊಂದು ಕೂಡ ನಾವು ತಿನ್ನುವ ಆಹಾರಗಳಿಗೆ ಗ್ರಹರ ಕಾರಕತ್ವ ಇದ್ದೇ ಇರುತ್ತೆ. ಉದಾಹರಣೆಗೆ ಹೇಳೋದಾದರೆ ಕೆಲವರು ಹೇಳುವ ಮಾತುಗಳನ್ನು ನೀವು ಕೇಳಿರ್ಬೋದು. ಮೊದಲು ನನಗೆ ಸಿಹಿ ಎಂದರೆ ಪಂಚಪ್ರಾಣ ಆಗಿತ್ತು, ಈಗ ಸಿಹಿಯೇ ನನಗೆ ಇಷ್ಟ ಆಗಲ್ಲ, ಈಗ ಖಾರನೇ ನನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಇನ್ನು ಯಾವುದೋ ಒಂದು ತರಕಾರಿಯನ್ನು ಹೇಳಿ ಅದು ನನಗೆ ತುಂಬ ಇಷ್ಟ ಇತ್ತು, ಈಗ ಅದರ ವಾಸನೆ ಬಂದರೂ ಕೂಡ ನನಗೆ ಅಸಹ್ಯ ಆಗತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಇದೆಲ್ಲ ಈ ದೇಹದ ಬೆಳವಣಿಗೆಯ ಫಲಗಳು. ಹಾಗಾಗಿ ಒಂದು ಕಾಲದಲ್ಲಿ ಇಷ್ಟ ಆದರೆ ಮತ್ತೊಂದು ಕಾಲಕ್ಕೆ ಅದು ಯಾಕೆ ಇಷ್ಟ ಆಗಲ್ಲ ಅನ್ನುವಂಥ ವ್ಯತ್ಯಾಸಗಳನ್ನು ನಾವು ಇಲ್ಲಿ ಗಮನಿಸಬೇಕು. ಹಾಗಾಗಿ ಈ ದೇಹದ ಆಯಸ್ಸು 120 ವರ್ಷಗಳನ್ನು ನವಗ್ರಹರು ಸೂಚಿಸ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಹಿರಿಯರು ಹೇಳೋ ರೀತಿಯಲ್ಲಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅನ್ನುವಂಥ ರೀತಿಯಲ್ಲಿ ಸಕಲ ಕರ್ಮಗಳಿಗೂ ಕೂಡ ಶರೀರದ ಸೌಖ್ಯವೇ ಕಾರಣವಾಗಿರುವಂಥದ್ದು. ಇನ್ನು ದೇಹದ ರಕ್ಷಣೆಯಿಂದ ನಾವು ನಮಗೆ ಬಂದೊದಗುವಂಥ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಬೋದು. ಅಂದರೆ ಒಂದು ರೋಗಕ್ಕೆ ಒಂದು ರೆಸಿಸ್ಟೆನ್ಸಿ ಪವರ್ ಅನ್ನುವಂಥದ್ದನ್ನು ನಮ್ಮ ದೇಹ ಕಾಯ್ದುಕೊಳ್ಳುತ್ತೆ. ಅದಕ್ಕಾಗಿಯೇ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳುವಂಥದ್ದು. ಹಾಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು. ಇದಕ್ಕೆ ಗ್ರಹರು ಕೂಡ ಕಾರಕರಾಗಿರ್ತಾರೆ, ಕಾರಣರಾಗಿರ್ತಾರೆ ಅನ್ನುವಂಥ ವಿಚಾರಗಳನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾವು ದಶಾಭುಕ್ತಿ ಕಾಲದಲ್ಲಾಗಲಿ ಈ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥ ಸಂಕ್ರಮಣ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ವಿಚಾರಗಳನ್ನು ತಿಳ್ಕೊಳ್ಬೇಕು. ನಿಮಗೆ ಗೊತ್ತಿದೆ, ಎಷ್ಟೋ ಶ್ರೀಮಂತರಾಗಿದ್ದವರು ಬೀದಿಗೆ ಬಂದಿದ್ದಾರೆ, ಬ್ಯಾಂಕಿನ ಬಡ್ಡಿಯನ್ನು ಕಟ್ಟಲಿಕ್ಕಾಗದೆ ಇದ್ದಬದ್ದ ಆಸ್ತಿಯನ್ನು ಮಾರ್ಕೊಂಡಿದ್ದಾರೆ. ಆದರೆ ಕೆಲವರು ನೋಡಿ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಎಷ್ಟೋ ಶ್ರೀಮಂತರಾಗಿದ್ದಾರೆ, ಎಷ್ಟೋ ಮನೆಗಳಿಗೆ ವಾಹನಗಳಿಗೆ ಒಡೆಯರಾಗಿದ್ದಾರೆ, 4 ಜನರಿಗೆ ಅವರೇ ಉದ್ಯೋಗವನ್ನು ಕೊಡುವಷ್ಟು ಸದೃಢರಾಗಿ ಬೆಳೆದಿದ್ದಾರೆ. ಇದಕ್ಕೆಲ್ಲ ಕೂಡ ಈ ಗ್ರಹಗತಿಗಳೇ ಕಾರಣವಾಗಿರುವಂಥದ್ದು. ಹಾಗಾಗಿನೇ ನಾವು ಯಾವುದೇ ವಿಚಾರವನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥ ವಿಚಾರಗಳನ್ನು ಅಲ್ಲಗಳಿಬಾರ್ದು, ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ಇಲ್ಲಿ
ಋಷಿ ಮೂಲ, ದೇವಮೂಲ, ನದಿ ಮೂಲ, ಸ್ತ್ರೀ ಮೂಲ ಇತ್ಯಾದಿ ಮೂಲಗಳನ್ನು ಹೇಗೆ ಕಂಡುಹಿಡಿಯಬಾರದು ಅಂತ ಹೇಳ್ತಾರೋ ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥ ವಿಚಾರಗಳನ್ನಾಗಲಿ, ನಮ್ಮ ಹಿರಿಯರು ಅನುಸರಣೆ ಮಾಡಿಕೊಂಡು ಬಂದಿರುವಂಥ ಕೆಲವೊಂದು ಕಟ್ಟುಪಾಡುಗಳನ್ನಾಗಲಿ, ವಿಧಿವಿಧಾನಗಳನ್ನಾಗಲಿ ಮೂಢನಂಬಿಕೆ ಅಂತ ಹೇಳಬಾರ್ದು. ನಿಮಗೆ ಇಷ್ಟ ಇದ್ದರೆ ಅನುಸರಣೆ ಮಾಡಿ, ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಒಂದು ವೇಳೆ ನಿಮಗೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಾಗಲಿ, ಧರ್ಮದ ವಿಚಾರದಲ್ಲಾಗಲಿ, ಆಸ್ತಿಕತೆಯ ವಿಚಾರದಲ್ಲಾಗಲಿ ಇಷ್ಟ ಇಲ್ಲ ಅಂದರೆ ಅದರ ಬಗ್ಗೆ ಅಪಪ್ರಚಾರ ಮಾಡಬೇಡಿ. ಅದು ಕೂಡ ನಿಮಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ರಿವರ್ಸ್ ಆಗಿಬಿಡತ್ತೆ. ಹಾಗಾಗಿನೇ ನಮ್ಮ ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವಂಥ ಕೆಲವೊಂದು ವಿಧಿವಿಧಾನಗಳನ್ನು ಅನುಸರಣೆ ಮಾಡ್ತಾ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಸಕ್ಸಸ್ ಮಾಡ್ಕೊಳ್ಳಿ. ಒಂದು ಕೆಲಸ ಸಕ್ಸಸ್ ಆದರೆ ಮನಸ್ಸಿಗೆ ಸಂತೋಷ ಆದರೆ ನೀವು ಇನ್ನೂ ಬದುಕಬೇಕು ಅನ್ನುವಂಥ ಆಸಕ್ತಿ ಬರುತ್ತೆ. ಬದುಕಲಿಕ್ಕೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತೀರಿ, ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ತುಂಬಿಕೊಳ್ತೀರಿ. ಹಾಗಾಗಿನೇ ಸದ್ವಿಚಾರಗಳಾಗಲಿ, ಸಾತ್ವಿಕ ಆಹಾರಗಳಾಗಲಿ ನಮಗೆ ಉತ್ತಮವಾದಂಥ ಶಕ್ತಿಯನ್ನು ಕೊಡುತ್ತೆ, ಒಳ್ಳೆಯ ಸ್ಟ್ಯಾಮಿನಾ ಕೊಡುತ್ತೆ. ಅದಕ್ಕಾಗಿಯೇ ಈ ಗ್ರಹಗಳು ಕೂಡ ಪರೋಕ್ಷವಾಗಿ ಅವುಗಳ ಕಾರಕತ್ವಗಳಿಂದ ನಮ್ಮ ಕೆಲಸಗಳನ್ನು ಯಶಸ್ವಿಗೊಳಿಸುತ್ತೆ. ಹಾಗಾಗಿ ಪ್ರತಿ ಗ್ರಹದ ಬಗ್ಗೆ, ಪ್ರತಿ ಗ್ರಹ ಇರುವಂಥ ರಾಶಿಗಳ ಬಗ್ಗೆ, ಹಾಗೆ ರಾಶಿಯ ಅಧಿಪತಿಗಳ ಬಗ್ಗೆ, ಇನ್ನು ದೈನಂದಿನ ವಿದ್ಯಮಾನಗಳು ಹೇಗೆ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ನೀವು ಕೂಲಂಕುಷವಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿನೇ ಒಬ್ಬರ ಬಳಿ ಸಲಹೆ, ಮಾರ್ಗದರ್ಶನ ಕೇಳುವಂಥ ಸಂದರ್ಭದಲ್ಲಿ ನೀವು ಈ ಜ್ಯೋತಿಷ್ಯ ಶಾಸ್ತ್ರದ ಸ್ವಲ್ಪ ಹಿನ್ನೆಲೆಯನ್ನು ಗಮನದಲ್ಲಿಟ್ಕೊಂಡು ಕೇಳಿದ್ರೆ ನಿಮಗೆ ಅದರ ಅರ್ಥ ಬೇಗ ಗೊತ್ತಾಗುತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ತೃಪ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದಕ್ಕೊಂದು ಬೆಸೆದುಕೊಂಡಿರುವಂಥ ಈ ಒಂದು ಪ್ರಪಂಚದಲ್ಲಿ ಕರ್ಮಾನುಷ್ಠಾನ ಏನಿದೆ ಅದನ್ನು ನಿಷ್ಠೆಯಿಂದ ಅನುಷ್ಠಾನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ಅಂದರೆ ಕೆಲವರ ಜಾತಕದಲ್ಲಿ ಶನಿಯ ಮಗನಾದಂತಹ ಮಾಂದಿ ಯಾವ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಅನ್ನೋವಂಥದ್ದನ್ನು ನೋಡಬೇಕು. ಇತ್ತೀಚೆಗಂತೂ ನಾವು ಹೇಳುವಂಥ ಜಾತಕದ ವಿಶ್ಲೇಷಣೆಯಲ್ಲಾಗಲಿ, ಅಥವಾ ರಾಶಿ ಕುಂಡಲಿಯನ್ನು ಬರೆದು ಕೊಡುವಂತಹ ಸಂದರ್ಭದಲ್ಲಾಗಲಿ, ಅಥವಾ ಜಾತಕವನ್ನು ಬರೆದು ಕೊಡುವಂತಹ ಸಂದರ್ಭದಲ್ಲಿ ಈ ಮಾಂದಿ ಎಲ್ಲಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಆರಂಭ ಮಾಡಿದ್ದೇವೆ. ಏಕೆಂದರೆ ನವಗ್ರಹಗಳಂತೆ ಈ ಮಾಂದಿಯೂ ಕೂಡ ತುಂಬ ಮಹತ್ವದ ಕಾರಕತ್ವವನ್ನು ಕೊಡುವಂಥವನು. ಇಲ್ಲಿ ಮಾಂದಿ ದ್ವಾದಶ ಭಾವಗಳಲ್ಲಿ ಎಲ್ಲೆಲ್ಲಿದ್ದರೆ ಏನೇನು ಫಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಇಲ್ಲಿ ಆರೂಢದಲ್ಲಿ ಅಥವಾ ಜನ್ಮ ಲಗ್ನದಲ್ಲಿ ಏನಾದರೂ ಮಾಂದಿ ಇದ್ದರೆ ಸದಾ ಏನೋ ಒಂದು ರೋಗ ಅವರನ್ನು ಬಾಧಿಸ್ತಾ ಇರುತ್ತೆ. ಹಾಗೆ ತಲೆಯಲ್ಲಾಗಲಿ ಶರೀರದಲ್ಲಾಗಲಿ ಕೆಲವು ಗಾಯಗಳಿರುತ್ತೆ, ಹುಣ್ಣುಗಳಿರುತ್ತೆ. ಅದು ಬೇಗ ವಾಸಿಯಾಗಲ್ಲ, ಅಂದರೆ ಮಾಯಲ್ಲ, ಅದು ಪದೇ ಪದೇ ಉಲ್ಬಣ ಆಗ್ತಾ ಇರುತ್ತೆ. ಹಾಗಾಗಿ ಮಾಂದಿ ಏನಾದರೂ ಜನ್ಮ ಲಗ್ನದಲ್ಲಿದ್ದರೆ ಆರೋಗ್ಯದ ಬಗ್ಗೆ ಅವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಎರಡನೇ ಭಾವದಲ್ಲಿ ಅಂದರೆ ಎರಡನೇ ಮನೆಯಲ್ಲಿ ಏನಾದರೂ ಮಾಂದಿ ಇದ್ದರೆ ಅಂಥವರು ಸದಾಕಾಲ ಕೊಳಕು ಬಟ್ಟೆಗಳನ್ನು ಧರಿಸ್ತಾ ಇರ್ತಾರೆ. ಅವರಿಗೆ ಶುಚಿಯಾದ ಬಟ್ಟೆಗಳಿದ್ರೂ ಕೂಡ ಧರಿಸಲ್ಲ. ಹರಿದೋಗಿರುವಂಥ ಅಥವಾ ಮಾಸಿರುವಂಥ ಬಟ್ಟೆಗಳಂದರೆ ಅವರಿಗೆ ತುಂಬ ಇಷ್ಟ. ಇನ್ನು ಕೆಟ್ಟ ಪದಗಳನ್ನು ಬಳಸುವಂಥವರು, ಅಶ್ಲೀಲ ಮಾತುಗಳನ್ನು ಆಡುವಂಥವ್ರು ಆಗಿರ್ತಾರೆ ಅವರು. ಇನ್ನು ಕೆಲವರ ಜಾತಕದಲ್ಲಿ ತೃತೀಯದಲ್ಲಿ ಏನಾದರೂ ಮಾಂದಿ ಇದ್ದರೆ ಅಂಥವ್ರಿಗೆ ತುಂಬ ಮಂಡು ಧೈರ್ಯ ಇರುತ್ತೆ. ಹಾಗೆ ಸಹೋದರರನ್ನು ದ್ವೇಷಿಸುವಂಥವರು ಆಗಿರ್ತಾರೆ ಅವರು. ಒಡ ಹುಟ್ಟಿದವರನ್ನು ಕಂಡ್ರೆ ಅವರಿಗೆ ಆಗಲ್ಲ, ಅಂಥ ಒಂದು ಮನಸ್ಥಿತಿ ಇರುತ್ತೆ. ಇನ್ನು ಯಾರ ಜಾತಕದಲ್ಲಿ 4ರಲ್ಲಿ ಅಂದರೆ ಚತುರ್ಥದಲ್ಲಿ ಮಾಂದಿ ಇದ್ದರೆ ಅಂಥವ್ರಿಗೆ ಸುಖ ಇಲ್ಲ. ಎಲ್ಲವೂ ಇರುತ್ತೆ, ಆದರೆ ಅನುಭವಿಸುವಂಥ ಯೋಗ ಇರಲ್ಲ. ಸ್ವಂತ ಮನೆ ಇದ್ದರೂ ಬಾಡಿಗೆ ಮನೆಯಲ್ಲಿರ್ತಾರೆ, ಸ್ವಂತ ಮನೆ ಇದ್ದರೂ ಬೇರೆ ಎಲ್ಲೋ ಒಂದು ಕಡೆ ಹೋಗಿ ಬೇರೆಯವರ ಆಶ್ರಯದಲ್ಲಿ ದುಡಿಮೆ ಮಾಡ್ತಾ ಇರ್ತಾರೆ. ಅಸುಖಿಗಳು ಅವರು. ಹಾಗೆ ಶತ್ರು ಭಯ ಅನ್ನುವಂಥದ್ದು ಸದಾಕಾಲ ಅವರನ್ನು ಕಾಡ್ತಾ ಇರುತ್ತೆ. ಇನ್ನು ಕೆಲವರ ಜಾತಕದಲ್ಲಿ ಈ ಪಂಚಮದಲ್ಲಿ ಏನಾದರೂ ಮಾಂದಿ ಇದ್ದರೆ ಅವರು ಸಂತಾನಹೀನರಾಗ್ತಾರೆ, ಮಕ್ಕಳಾಗಲ್ಲ, ಗುರು ಹಿರಿಯರನ್ನು ದ್ವೇಷಿಸುವಂಥವರು, ದೇವರನ್ನು ನಂಬಲ್ಲ, ನಾಸ್ತಿಕರಾಗಿರ್ತಾರೆ ಅವರು. ಹಾಗೆ 6ರಲ್ಲಿ ಏನಾದರೂ ಮಾಂದಿ ಇದ್ದರೆ, ಶಿಷ್ಟದಲ್ಲಿದ್ದರೆ ತನ್ನವರನ್ನು ಯಾವತ್ತೂ ಕೂಡ ಅವರು ಇಷ್ಟಪಡಲ್ಲ. ಮತ್ತು ತನ್ನ ಕೆಲಸದವರನ್ನು ಕೂಡ ಅವರು ದ್ವೇಷಿಸ್ತಾ ಇರ್ತಾರೆ. ಅವರಲ್ಲಿ ತಪ್ಪುಗಳನ್ನು ಹುಡುಕುವಂಥ ಒಂದು ಜಾಯಮಾನದವರು ಇವರು. ಇನ್ನು ಸಪ್ತಮದಲ್ಲಿ ಏನಾದರೂ ಮಾಂದಿ ಇದ್ದರೆ ಅವರು ಕೆಟ್ಟ ದೃಷ್ಟಿಯನ್ನು ಹೊಂದಿರ್ತಾರೆ. ಅವರ ಮಾತು ಬಹಳ ಕೃತ್ರಿಮವಾಗಿರುತ್ತೆ, ವಿಷಮಯವಾಗಿರುವಂಥ ಒಂದು ಸ್ವಭಾವ. ಹಾಗೆ ಅತಿ ಕಾಮಿಗಳಾಗಿರ್ತಾರೆ. ಹೆಂಡತಿಗೆ ತೊಂದರೆಯನ್ನು ಕೊಡುವಂಥವರು ಇವರು ಸಪ್ತಮದಲ್ಲಿ ಮಾಂದಿ ಇದ್ದಂಥವರು. ಇನ್ನು ಕೆಲವರಿಗೆ ಅಷ್ಟಮದಲ್ಲಿ ಮಾಂದಿ ಇದ್ದರೆ ಅಲ್ಪಾಯುಷಿಗಳವರು, ಬಹಳ ಬೇಗ ಮೃತ್ಯುವಿಗೆ ತುತ್ತಾಗುವಂಥವ್ರು.
ಹಾಗೆ ವಿಷ, ಅಗ್ನಿ, ಶಾಸ್ತ್ರಗಳಿಂದ ಅಕಾಲ ಹಾಗೆ ವಿಷದಿಂದ, ಅಗ್ನಿಯಿಂದ ಅಥವಾ ಶಸ್ತ್ರಗಳಿಂದ ಅಕಾಲ ಮೃತ್ಯುವಿಗೆ ಒಳಗಾಗ್ತಾರೆ. ಹಾಗೆ ರೋಗಿಷ್ಠನಾಗ್ತಾರೆ. ಆದರೆ ಅವರು ತುಂಬ ಬುದ್ಧಿವಂತರು, ಒಂದು ರೀತಿಯಲ್ಲಿ ಪರ್ವರ್ಟೆಡ್ ಇಂಟೆಲಿಜೆಂಟ್ ಥರ ಇರ್ತಾರೆ ಅವರು. ಇನ್ನು ನವಮದಲ್ಲಿ ಮಾಂದಿ ಇದ್ದರೆ ಭಕ್ತಿ ಭಾವವಿಲ್ಲದ ಅಧಾರ್ಮಿಕರಾಗಿರ್ತಾರೆ. ಅವರಿಗೆ ಮಂತ್ರ, ಜಪ, ತಪ ಅನ್ನುವಂಥದ್ದು ಗೊತ್ತಿರಲ್ಲ, ಅದರ ಬಗ್ಗೆ ಆಸಕ್ತಿ ಕೂಡ ಇರಲ್ಲ. ಇನ್ನು ದಶಮದಲ್ಲಿ ಏನಾದರೂ 10ರಲ್ಲಿ ಮಾಂದಿ ಇದ್ದರೆ ಅವರು ಬೇರೆಯವರ ಕಾರ್ಯದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಪರೋಪಕಾರಿ ವ್ಯಕ್ತಿತ್ವ ಅವರಿಗಿರುತ್ತೆ. ಇನ್ನು ಕೀರ್ತಿ, ಪ್ರತಿಷ್ಠೆಯನ್ನು ಅವರು ಸಂಪಾದನೆ ಮಾಡಿಕೊಳ್ಳುವಂಥವ್ರು. ಏಕಾದಶದಲ್ಲಿ ಅಂದರೆ 11ರಲ್ಲಿ ಮಾಂದಿ ಇದ್ದರೆ ಅವರು ತುಂಬ ಶ್ರೀಮಂತರಾಗಿರ್ತಾರೆ, ಧನಿಕರಾಗಿರ್ತಾರೆ, ಐಶ್ವರ್ಯವಂತರಾಗಿರ್ತಾರೆ. ಹಾಗೆ ಸ್ವಂತ ಮನೆ, ವಾಹನ ಇದನ್ನು ಹೊಂದಿರುವಂಥವ್ರು, ಹಲವಾರು ಸೇವಕರನ್ನು ಉಳ್ಳಂಥವರು ಕೂಡ ಆಗಿರ್ತಾರೆ. ಇನ್ನು 12ರಲ್ಲಿ ಏನಾದರೂ ಮಾಂದಿ ಇದ್ದರೆ ಅವರು ದುಸ್ವಪ್ನಗಳಿಂದ ಪೀಡಿತರಾಗಿರ್ತಾರೆ. ಅಂಥವ್ರಿಗೆ ನಿದ್ರೆ ಸರಿಯಾಗಿ ಬರಲ್ಲ, ಅಂಗಹೀನರಾಗಿರುವಂಥದ್ದು, ಕೆಟ್ಟ ಉಗುರುಗಳನ್ನು ಹೊಂದಿರುವಂಥವ್ರು, ಉಗುರುಗಳು ಅವರಿಗೆ ವಕ್ರವಾಗಿರುತ್ತೆ. ಮತ್ತು ಅಂಥವರು ಸಾಮಾನ್ಯವಾಗಿ ಅನಾಥರಾಗಿರ್ತಾರೆ. ಅಂದರೆ ಬಂಧು ಬಳಗದವರು ಅವರನ್ನು ಕೈ ಬಿಟ್ಬಿಟ್ಟಿರ್ತಾರೆ. ಯಾಕೆಂದರೆ ಅವರ ದುರ್ಗುಣಗಳಿಂದ ಸಮಾಜ ಅವರನ್ನು ಗುರುತಿಸಿರಲ್ಲ. ಹಾಗಾಗಿ ಈ ಮಾಂದಿ ಅಂದರೆ ಶನಿಯ ಮಗ, ಈ ಉಪಗ್ರಹ ಏನಿದೆ ಇದು ಜಾತಕದಲ್ಲಿ ಎಲ್ಲಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೋಡಿ ಅದರಂತೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನ ಪ್ರಗತಿದಾಯಕವಾಗಿರುತ್ತೆ, ಉತ್ತಮವಾಗಿರುತ್ತೆ, ಆರೋಗ್ಯಪೂರ್ಣ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಶುಭ ಫಲಗಳ ಯೋಗ ಇರುವಂಥ ದಿನ. ಹಾಗೆ ಮನೆಯ ಹೊರಗೆ ತುಂಬ ಅನುಕೂಲತೆಗೆ ಇರುವಂಥ ವಾತಾವರಣ ಇದೆ. ನಿಮ್ಮ ಯಾವುದೇ ಕೆಲಸಕ್ಕೆ ಯಾರಾದರೂ ಒಬ್ಬರು ಸಹಾಯಕರಾಗಿ ನಿಮಗೆ ಬಂದೇ ಬರುವಂಥದ್ದು. ಇನ್ನು ಈ ದಿನ ಹಳೆಯ ಗೆಳೆಯರೊಂದಿಗೆ ಮನೆಯಲ್ಲಿ ಸಂತೋಷವನ್ನು ಅನುಭವಿಸುವಂಥದ್ದು. ಹಾಗಾಗಿ ಈ ದಿನ ಹೊಸ ವ್ಯಕ್ತಿಗಳ ಪರಿಚಯದೊಂದಿಗೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಆರಂಭ ಆಗುವಂಥದ್ದು. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂಥ ಒಂದು ಪ್ರಗತಿ ಇದೆ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ತುಂಬ ಉತ್ತಮ ಸ್ಥಿತಿಯಲ್ಲಿರೋದ್ರಿಂದ ಯಾವುದೇ ಒಂದು ಚಟುವಟಿಕೆಯಲ್ಲಿ, ಯಾವುದೇ ಪ್ರಯತ್ನದಲ್ಲಿ ತುಂಬ ಯಶಸ್ಸು ಅನ್ನುವಂಥದ್ದು ಇದೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ದಿನ ಸಾಲ ಕೊಡುವಂಥದ್ದಾಗಲಿ, ಸಾಲವನ್ನು ತರುವಂಥದ್ದಾಗಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗೆ ಈ ದಿನ ಹಿರಿಯರ ಸಲಹೆಯಂತೆ ಕೆಲವೊಂದು ಕ್ಲಿಷ್ಟಕರವಾದಂಥ ಸನ್ನಿವೇಶವನ್ನು ನಿಭಾಯಿಸುವಂಥದ್ದು ಉತ್ತಮ. ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಇನ್ನು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳಿ, ಅಂದರೆ ಪಾಸಿಟಿವ್ ಆಗಿ ನೋಡಿ, ಒಳ್ಳೆಯ ಒಂದು ಫಲಿತಾಂಶ ಆ ಸಮಸ್ಯೆಗೆ ಪೂರಕವಾಗಿ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ಒಂದು ನಡತೆ ನಿಮಗೆ ಇಷ್ಟ ಆಗುತ್ತೆ. ಅವರು ಸಹಾಯ ಮಾಡುವಂತಹ ಸನ್ನಿವೇಶ ನಿಮಗೆ ತುಂಬ ಖುಷಿಯನ್ನು ಕೊಡುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲೂ ಕೂಡ ಅಧಿಕಾರಿಗಳಿಂದ ಬೆಂಬಲ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಯಾವುದೇ ವಿಚಾರ ಆದರೂ ಕೂಡ ಈ ದಿನ ನಿಮಗೆ ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಕೆಲಸ ಕಾರ್ಯಗಳು ಈ ದಿನ ನಿರಾತಂಕವಾಗಿ ಸಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಸ್ಮರಣೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ ಷಷ್ಠದಲ್ಲಿದ್ದಾನೆ, 6ರಲ್ಲಿ. ಇದು ಶತ್ರುಸ್ಥಾನ, ರಿಪುಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ತೊಂದರೆಯನ್ನು ಮಾಡ್ತಾ ಇದ್ರೂ ಅಂಥವರಿಂದ ಈ ದಿನ ನೀವು ಸ್ವತಂತ್ರರಾಗಿದ್ದೀರಿ. ಹಾಗಾಗಿನೇ ನಿಮ್ಮ ಯಾವುದೇ ಸಮಸ್ಯೆಗಳು ಕೂಡ ಈ ದಿನ ಪರಿಹಾರವನ್ನು ಕಂಡುಕೊಳ್ಳುತ್ತೆ. ಯಾರು ತಕರಾರು ಮಾಡುವಂಥವರು, ನಿಮ್ಮ ಕಾಲು ಎಳೆಯುವಂಥವರು, ಹಾಗೆ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥವರು ನಿಮ್ಮ ಜೊತೆಯಲ್ಲಿರಲ್ಲ, ಹಿತಶತ್ರುಗಳು ಇರಲ್ಲ. ಹಾಗಾಗಿನೇ ಈ ದಿನ ಕೆಲವು ಕೆಲಸಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣುವಂಥದ್ದು ಇದೆ. ಇನ್ನು ಈ ದಿನ ಮನೆಯಲ್ಲಿ ಸಂತೋಷದ ವಾತಾವರಣ ನಿಮಗೆ ಇರುವಂಥದ್ದು. ಅದರಲ್ಲೂ ಈ ಗುರುವಿನಿಂದ, ಹಿರಿಯರಿಂದ ಬರುವಂತಹ ಸಲಹೆ, ಮಾರ್ಗದರ್ಶನಗಳನ್ನು ಈ ದಿನ ನೀವು ಸ್ವೀಕರಿಸಬೇಕಾಗತ್ತೆ. ಏಕೆಂದರೆ ಗುರು ನಿಮ್ಮ ರಾಶಿಯಲ್ಲೇ ವಕ್ರಿಯಾಗಿರೋದ್ರಿಂದ ಈ ದಿನ ಕೆಲವೊಂದು ಸಲಹೆಗಳು ನಿಮಗೆ ಇಷ್ಟ ಆಗಲ್ಲ. ಆದರೂ ಕೂಡ ಅದನ್ನು ಪರಿಶೀಲನೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ನೋಡಿ ಅಳವಡಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಸಮಾಜದಲ್ಲಿ
ನಿಮ್ಮ ಕೀರ್ತಿ ಹೆಚ್ಚಾಗುವಂಥದ್ದು, ನಿಮ್ಮ ಪ್ರತಿಭೆ ಏನು ಅನ್ನುವಂಥದ್ದು ಈ ದಿನ ಸಾಬೀತಾಗುತ್ತೆ. ಹಾಗೆ ಕೆಲವೊಂದು ಸೇವಾ ಕಾರ್ಯಕ್ರಮಗಳಿಗಾಗಲಿ ಅಥವಾ ಯಾರಿಗೆ ಅಗತ್ಯ ಇದೆ ಅಂಥವ್ರಿಗೆ ಒಂದು ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಉದಾರವಾಗಿ ಈ ದಿನ ನೀವು ಸಹಾಯವನ್ನು ನೀಡುವಂಥದ್ದು ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಸ್ವಭಾವದಲ್ಲಿ ಒಂದು ಗಟ್ಟಿತನವನ್ನು ರೂಢಿಸ್ಕೊಳ್ಬೇಕು. ಸೋತಾಗ ತಲೆ ಎತ್ತಿ ನಡೆಯುವಂಥ ಧೈರ್ಯ ಇರಬೇಕು ಅಂತ ಹೇಳ್ತಾರೆ. ಆಗ ಆ ಸೋಲು ನಮ್ಮನ್ನು ಕಂಗೆಡಿಸಲ್ಲ, ಆತ್ಮವಿಶ್ವಾಸವನ್ನು ಕುಗ್ಗಿಸಲ್ಲ. ಅದೇ ರೀತಿ ಗೆದ್ದಾಗ ತಲೆ ತಗ್ಗಿಸಿ ನಡೆಯುವಂಥ ವಿನಯ ಕೂಡ ಇರಬೇಕು ಅನ್ನುವಂಥದ್ದು ಹಿರಿಯರ ಮಾತು. ಇದನ್ನು ಈ ದಿನ ಒಂದು ಸಂದರ್ಭದಲ್ಲಿ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಇದು ನಿಮ್ಮ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವಂಥ ಒಂದು ಪ್ರಯತ್ನ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದಾಗ ಈ ದಿನ ಮನೆಯ ವಾತಾವರಣ ಸ್ವಲ್ಪ ಒತ್ತಡವನ್ನು ತರುತ್ತೆ. ಎಲ್ಲ ಒಂದು ಕಡೆ ಪ್ರಮುಖವಾದಂಥ ವಿಚಾರಗಳಲ್ಲಿ ಕುಟುಂಬದ ಸದಸ್ಯರ ಕೆಲವರ ವರ್ತನೆ ಏನಿದೆ ಅದು ನಿಮಗೆ ಭಾವನಾತ್ಮಕವಾಗಿ ನೋವನ್ನು ತರುತ್ತೆ. ಎಲ್ಲ ಒಂದು ಕಡೆ ಈ ದಿನ ತುಂಬ ಫೀಲಿಂಗ್ಸ್ ಬರುವಂಥದ್ದು. ಹಾಗಾಗಿ ನೀವು ಮಾಡಿರುವಂಥ ಒಂದು ತ್ಯಾಗ, ಒಳ್ಳೆಯ ಕೆಲಸ ಅಥವಾ ನೀವು ಕುಟುಂಬಕ್ಕಾಗಿ ಮಾಡಿದ್ದಂತಹ ಕಷ್ಟತಮವಾದಂತಹ ಸನ್ನಿವೇಶಗಳನ್ನು ಈ ದಿನ ನಿಮ್ಮ ಕುಟುಂಬಸ್ಥರೇ ಮರೆಯುವಂಥ ಸಾಧ್ಯತೆ ಇದೆ. ಅದಕ್ಕೆ ಹೇಳ್ತಾರೆ, ನಮ್ಮ ಸ್ವಂತ ಹಲ್ಲು ಕೂಡ ಒಮ್ಮೊಮ್ಮೆ ನಮ್ಮ ನಾಲಿಗೆಯನ್ನೇ ಕಚ್ಚಿಬಿಡುತ್ತೆ ಅಂತ ಹೇಳಿ. ಇಬ್ಬರು ಜೊತೆಯಲ್ಲಿರ್ತಾರೆ, ನಮ್ಮ ನಾಲಿಗೆ ನಮ್ಮ ಹಲ್ಲು. ಆದರೆ ಯಾಮಾರಿದಾಗ ಆ ಹಲ್ಲು ನಮ್ಮ ನಾಲಿಗೆಯನ್ನೇ ಕಚ್ಚುತ್ತೆ. ಅಂಥ ಒಂದು ಸಂದರ್ಭ ಈ ದಿನ ನಿಮ್ಮ ಕುಟುಂಬದಿಂದ ಬರುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಪ್ರಮುಖ ವ್ಯವಹಾರಗಳಲ್ಲಿ ನಿಧಾನ ಮಾಡುವಂಥದ್ದು ಒಳ್ಳೆಯದಲ್ಲ. ಏಕೆಂದರೆ ನೀವು ಎಷ್ಟು ನಿಧಾನ ಮಾಡ್ತೀರೋ ಅಷ್ಟು ನಿಮಗೆ ನಷ್ಟಗಳಾಗುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳನ್ನು, ಕೆಲವೊಂದು ಸಮಸ್ಯೆಗಳನ್ನು ಆದಷ್ಟು ಬೇಗ ಅಟೆಂಡ್ ಮಾಡಬೇಕು ಅನ್ನುವಂಥದ್ದು. ಇಲ್ಲ ಈ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಆಗಿಬಿಡುತ್ತೆ. ಮತ್ತು ನಿಮಗೆ ತುಂಬ ಶ್ರಮ ಆಗುತ್ತೆ, ತುಂಬ ಖರ್ಚು ಕೂಡ ಆಗುವಂಥದ್ದು ಕೂಡ ಇದೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಈ ದಿನ ಸ್ವಲ್ಪ ಗಮನ ಹರಿಸಬೇಕು. ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಬೇಕು. ಅವರ ಚಲನವಲನಗಳನ್ನು ಗಮನಿಸಬೇಕು. ಅವರ ಸ್ನೇಹಿತರು ಯಾರು, ಅವರು ಯಾವ ಸ್ವಭಾವದವರು, ಅವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ, ಇದೆಲ್ಲವನ್ನು ನೀವು ಲೆಕ್ಕಾಚಾರ ಮಾಡಬೇಕು. ಏಕೆಂದರೆ ಮಕ್ಕಳು ಕೈ ತಪ್ಪುವಂಥದ್ದು, ಹಾದಿ ತಪ್ಪುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಏಕೆಂದರೆ ಅವರ ಒಂದು ಸ್ನೇಹಿತರ ಪ್ರಭಾವ ಅವರಿಗೆ ಬಹಳ ಒತ್ತಡಪೂರ್ವಕವಾಗಿರುತ್ತೆ. ಅದನ್ನು ನೀವು ಭೇದಿಸಬೇಕು. ಅದನ್ನು ಈ ದಿನ ಕಂಡುಹಿಡ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಮಕ್ಕಳ ಕಡೆ, ಕುಟುಂಬದ ಕಡೆ ಒಂದು ಕ್ವಾಲಿಟಿ ಟೈಮನ್ನು ಈ ದಿನ ಕೊಡಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಪ್ರಯತ್ನಗಳೇನಿದೆ ಅದು ಸ್ವಲ್ಪ ನಿರಾಶಾದಾಯಕವಾಗಿರುವಂಥದ್ದು. ಆಸೆಯನ್ನು ತುಂಬಿಸುವಂಥದ್ದಾಗಲಿ, ಆಸೆಯನ್ನು ಭರಿಸುವಂಥ ಕೆಲಸಗಳಾಗ್ತಾ ಇಲ್ಲ. ಏನೋ ಮಾಡಬೇಕಲ್ಲ ಅಂತ ಹೇಳಿ ಮಾಡ್ತೀರಿ, ಆದರೆ ಏನು ಮಾಡ್ತೀರೋ ಅದನ್ನು ಭಗವಂತನಿಗಾಗಿ ಮಾಡಿ, ಭಗವಂತನಿಗೆ ಅರ್ಪಿಸ್ಬಿಡಿ. ಫಲಾಫಲಗಳನ್ನು ದೇವರೇ ಕೊಡ್ತಾನೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಇದು ಸುಖ ಸ್ಥಾನ. ಆದರೆ ಹೇಳಿಕೊಳ್ಳುವಷ್ಟು ಸುಖ ಏನಿಲ್ಲ ನಿಮಗೆ. ಎಲ್ಲೋ ಒಂದು ಕಡೆ ವಂಚಿತರಾಗುವಂಥದ್ದು ಇರುತ್ತೆ. ಇನ್ನು ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಫಲ ಕಾಣದೇ ಇದ್ದಾಗ ಪ್ರಯತ್ನ ಮಾಡಿ ಮಾಡಿ ಈ ದಿನ ಬೇಸತ್ತುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ದೂರದ ಪ್ರಯಾಣ ಆಗಲಿ ಅಥವಾ ದೂರದ ಬಂಧುಗಳ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳಾಗಲಿ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿನೇ ಆದಷ್ಟು ಹತ್ತಿರದವರ ಜೊತೆಯಲ್ಲಿ ವ್ಯವಹಾರ ಮಾಡಿ, ಗೊತ್ತಿರುವವರ ಜೊತೆಯಲ್ಲಿ ವ್ಯವಹಾರವನ್ನು ಮುನ್ನಡೆಸಿ. ಹಾಗೆ ನಿಮ್ಮ ಮಾತು ಕೂಡ ಈ ದಿನ ಸ್ವಲ್ಪ ಹದ ಮೀರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಮಾತಿಗಿಂತ ಮೌನ ಅವನೇ ಜಾಣ ಅಂತ ಹೇಳ್ತಾರಲ್ಲ, ಆ ರೀತಿ ಸ್ವಲ್ಪ ಮೌನವಾಗಿರುವಂಥದ್ದೇ ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಬಗ್ಗೆ ಒಂದು ಗಾಳಿ ಸುದ್ದಿ ಹಬ್ಬುವಂಥದ್ದಾಗಲಿ, ಅಪಪ್ರಚಾರ ಮಾಡುವಂಥದ್ದಾಗಲಿ ಹಿತಶತ್ರುಗಳಿಂದ ನಡೆಯುತ್ತೆ. ಅವರ ಕೈ ಮೇಲಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ
ನೀವು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ, ಏನೋ ಒಂದನ್ನು ನೀವು ಗುರಿಯನ್ನು ತಲುಪಬೇಕು ಅಂತ ಹೊರಟಿದ್ದೀರಿ. ಆದರೆ ಇಂಥ ಗಾಳಿ ಸುದ್ದಿಗಳಿಗೆ ನೀವು ಕಿವಿ ಕೊಡಬಾರ್ದು. ಅದಕ್ಕಾಗಿಯೇ ಗೆಲ್ಲುವವರೆಗೆ ಕಿವಿ ಮುಚ್ಕೊಳ್ಳಿ, ಗೆದ್ದ ಮೇಲೆ ಬಾಯಿ ಮುಚ್ಕೊಳ್ಳಿ, ಆಗಲೇ ಸಾಧಕರಾಗೋದು ಅನ್ನುವಂಥ ಹಿರಿಯರ ಮಾತೇನಿದೆ ಅದನ್ನು ನೀವು ಈ ದಿನ ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ, ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಯಾರೋ ಒಬ್ಬರು ಅನಾರೋಗ್ಯದಿಂದ ಬಳಲುವಂಥದ್ದು ಕೂಡ ಈ ದಿನ ಇರುತ್ತೆ. ಇದಕ್ಕಾಗಿ ಸ್ವಲ್ಪ ಓಡಾಟ, ಎಲ್ಲ ಒಂದು ಕಡೆ ನಿಮ್ಮ ಒಂದು ಸಲಹೆ, ಮಾರ್ಗದರ್ಶನ, ಮನೆ ಮದ್ದು, ಸಾಂತ್ವನದ ಮಾತು ಇತ್ಯಾದಿಗಳು ಕೂಡ ನಡೆಯುವಂಥದ್ದಿದೆ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಎಲ್ಲೋ ಒಂದು ಸಮಸ್ಯೆಗಳು ಬರುವಂಥದ್ದು ಇದೆ. ಕಾನೂನಿನ ಹೋರಾಟದಲ್ಲಿ ಅಥವಾ ಕಾನೂನಿನ ಪಾಲನೆಯಲ್ಲಿ ಈ ದಿನ ಅಷ್ಟೊಂದು ಲಾಭ ಇಲ್ಲ. ಎಲ್ಲೋ ಒಂದು ಕಡೆ ಅದು ಕೂಡ ನಿಮಗೆ ಒತ್ತಡದಲ್ಲೇ ಇರುತ್ತೆ. ತುಂಬ ಶ್ರಮ ಪಡಬೇಕಾಗತ್ತೆ ಈ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಅದಕ್ಕಾಗಿಯೇ ಈ ದಿನ ನಿಮಗೆ ಶುಭ ಫಲಗಳ ಯೋಗ ಇರುತ್ತೆ. ನಿರೀಕ್ಷೆಯಂತೆ ಕೆಲಸಗಳಾಗತ್ತೆ. ವ್ಯಾಪಾರ ವ್ಯವಹಾರ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಏನೋ ಒಂದು ಪ್ರಗತಿ ಇದೆ. ಹಾಗಾಗಿ ಈ ದಿನ ನಿಮ್ಮ ಕಮಿಟ್ಮೆಂಟ್ ಏನಿದೆ, ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ, ಅದಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ನಿಮ್ಮ ಆಪ್ತ ಸ್ನೇಹಿತರ ಸಹಕಾರ ಚೆನ್ನಾಗಿದೆ. ಕಷ್ಟ ಸುಖಗಳಿಗೆ ಬಂದು ಒದಗುವಂಥವರು ಅವರೇ ನಿಮಗೆ ಭಾಗಿಗಳಾಗ್ತಾರೆ. ನಿಮ್ಮ ಈ ದಿನದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅವರು ಕೂಡ ಜವಾಬ್ದಾರರಾಗಿರ್ತಾರೆ. ಹಾಗೆ ಈ ದಿನ ಕೆಲವೊಂದು ಕೆಲಸಗಳಲ್ಲಿ ತುಂಬ ಆಸಕ್ತಿ ಹೆಚ್ಚಾಗುವಂಥದ್ದು ನೋಡಿ, ಇದ್ದಕ್ಕಿದ್ದಾಗೆ ಇಂಟ್ರೆಸ್ಟ್ ಬರುತ್ತೆ. ಎಲ್ಲೋ ಒಂದು ಕಡೆ ಸ್ತ್ರೀಯರಿಂದ ಈ ದಿನ ನಿಮಗೆ ಉತ್ತಮವಾದಂಥ ಸಲಹೆ, ಮಾರ್ಗದರ್ಶನ, ಪ್ರಮುಖವಾಗಿ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಸ್ಥಿರಾಸ್ತಿಯ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ತುಂಬ ಉತ್ತಮವಾಗಿರುತ್ತೆ. ಹಾಗೆ ನೀವು ಮುಂದೆ ಬರಬೇಕು, ನೀವು ನಾಳೆ ಒಳ್ಳೆಯ ಭವಿಷ್ಯವನ್ನು ಕಾಣಬೇಕು ಅಂದರೆ ಈ ದಿನ ಸ್ವಲ್ಪ ಕಷ್ಟಪಡಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಹಾಗಾಗಿ ಕಷ್ಟ ಬಂತು ಅಂತ ಹೇಳಿ ಇರುವಂಥ ಕೆಲಸವನ್ನು ಬಿಟ್ಬಿಡಬೇಡಿ, ಮಧ್ಯಕ್ಕೆ ನಿಲ್ಲಿಸಬೇಡಿ. ಅದಕ್ಕೆ ಒಂದು ಕೊನೆಯನ್ನು, ಒಂದು ಅಂತಿಮವಾದಂಥ ಒಂದು ಹಂತವನ್ನು ತಲುಪಿಸಲೇಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರಲ್ಲಿ ಒಂದು ಆಸಕ್ತಿ, ಅನುರಾಗ ಮೂಡುವಂಥದ್ದು ಕೂಡ ಇದೆ. ಏನೋ ಒಂದು ಕಡೆ ಅವಕಾಶಗಳು ಸಿಕ್ಕಾಗ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ, ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳು ತುಂಬ ಲಾಭದಾಯಕವಾಗಿರುತ್ತೆ. ಹಾಗೆ ಈ ಸಂಪೂರ್ಣವಾಗಿ ಜಗತ್ತನ್ನು ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ರೆ, ಗೆದ್ದ ಜಗತ್ತನ್ನೇ ಕಳ್ಕೊಳ್ಬಹುದು ಅಹಂಕಾರ ಹೊಂದಿದ್ರೆ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಈ ದಿನ ಸ್ವಲ್ಪ ವಿನಯತೆಯಿಂದ, ಹೊಂದಾಣಿಕೆಯಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಿ, ಭಗವಂತ ಒಳ್ಳೆಯ ಫಲವನ್ನು ಕೊಡ್ತಾನೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಈ ದಿನ ಧ್ಯಾನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಮಿಶ್ರ ಫಲಗಳು ಇರುತ್ತೆ. ಇಲ್ಲಿ ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ಕುಟುಂಬ ಸ್ಥಾನ, ಧನಸ್ಥಾನ. ಹಾಗಾಗಿ ಕುಟುಂಬದಲ್ಲಿ ಈ ದಿನ ಹಣಕಾಸಿನ ವಿಚಾರವಾಗಿ ನಿಮ್ಮ ಒಂದು ವೇತನ ಆಗಲಿ ಅಥವಾ ನಿಮ್ಮ ಒಂದು ಆದಾಯ ಆಗಲಿ, ಖರ್ಚು ವೆಚ್ಚಗಳ ಬಗ್ಗೆ ಆಗಲಿ ಎಲ್ಲೋ ಒಂದು ಕಡೆ ಮಾತುಕತೆ ನಡೆಯುತ್ತೆ. ಅಥವಾ ನೀವೇ ಅದರ ಒಂದು ಲೆಕ್ಕಾಚಾರ, ಗುಣಾಕಾರವನ್ನು ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ಹಣದ ವಿಚಾರವಾಗಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು, ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇದೆ ಅನ್ನುವಂಥ ಮೂದಲಿಕೆಯ ಮಾತುಗಳನ್ನು ಕೂಡ ಈ ದಿನ ಕೇಳಬೇಕಾಗತ್ತೆ. ಜವಾಬ್ದಾರಿ ಇಲ್ಲ ನಿಮಗೆ ಅಂತ ಹೇಳಿ ಕೂಡ ಕೆಲವರು ಅನ್ಬಹುದು. ಆದರೂ ಕೂಡ ಈ ದಿನ ಬಹಳ ತಾಳ್ಮೆಯಿಂದ ಇರಬೇಕು. ಬೇರೆಯವರ ಮಾತುಗಳು ನಿಮ್ಮನ್ನು ಎಚ್ಚರಿಸಲಿಕ್ಕೆ ಇದೆಯೇ ಹೊರತು ನಿಮ್ಮನ್ನು ಅವಹೇಳನ ಮಾಡಲಿಕ್ಕಲ್ಲ ಅನ್ನುವಂಥ ವಿಚಾರವನ್ನು ಗ್ರಹಿಸಬೇಕಾಗತ್ತೆ. ಇನ್ನು ಹಣದ ವಿಚಾರದಲ್ಲಿ ಏರಿಳಿತಗಳು ತುಂಬ ಇರುತ್ತೆ. ಅದಕ್ಕಾಗಿಯೇ ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು ಈ ದಿನ. ಇನ್ನು ವ್ಯಾಪಾರ ವ್ಯವಹಾರ, ಅದರಲ್ಲೂ ವರ್ತಕರಿಗೆ, ದಳ್ಳಾಳಿಗಳಿಗೆ ಸ್ವಲ್ಪ ನಿರಾಸೆಯ ವಾತಾವರಣ ಇರುತ್ತೆ. ಅದರಿಂದಲೇ ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗೆ ಹೋಗಬೇಡಿ ಈ ದಿನ. ಇನ್ನು ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲೋ ಒಂದು ಕಾನೂನಿನ ಸಮರ ಉಂಟಾಗುವಂಥದ್ದು,
ಕಾನೂನು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಇದರಿಂದ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ನಡತೆಯಿಂದ ಬೇರೆಯವರಿಗೆ ನೋವಾಗಬಾರ್ದು, ಆ ರೀತಿ ನಡ್ಕೊಳ್ಬೇಕು. ನಿಮ್ಮ ಮಾತಿನಿಂದ ಬೇರೆಯವರಿಗೆ ಕಸಿವಿಸಿ ಆಗಬಾರ್ದು, ಅದನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಆಗುವಂಥ ಮನಸ್ತಾಪಗಳು ಯಾವುದೇ ಇದ್ದರೂ ಕೂಡ ಈ ಮಾತುಕತೆಯ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಒಂದು ಹಂತಕ್ಕೆ ತಲುಪಿಸಿ ಅದರ ಲಾಭವನ್ನು ಅನುಭವಿಸುವಂಥ ದಿನ. ಹಾಗೆ ಈ ದಿನದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದಿದ್ದಾಗ, ಕೆಲವೊಂದು ಮನಸ್ತಾಪಗಳು ಬಂದಿದ್ದಾಗ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಇರುತ್ತೆ. ಹಾಗಾಗಿನೇ ವಾತಾವರಣ ಸುಗಮವಾಗಬೇಕು, ವಾತಾವರಣ ತಿಳಿಯಾಗಿರಬೇಕು ಅನ್ನುವಂಥದ್ದು ನಿಮ್ಮ ಬಯಕೆ. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಅನ್ನುವಂಥದ್ದು ಇದೆ. ಹಾಗೆ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ಚೆನ್ನಾಗಿದೆ. ನಿಮ್ಮ ಯಾವುದೇ ಸಂಕಲ್ಪಗಳು ಕೂಡ ಈಡೇರುವಂಥ ಒಂದು ಒಳ್ಳೆಯ ದಿನ. ಹಾಗೆ ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರಿಂದಾಗಲಿ ಅಥವಾ ನಿಮಗೆ ತೀರಾ ಪರಿಚಯಸ್ಥರಿಂದಲಾಗಲಿ ಹಣಕಾಸಿನ ಬೆಂಬಲ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಕಮಿಟ್ಮೆಂಟ್ಗೆ ಬೇಕಾಗಿರುವಂಥ ಹಣಕಾಸಿನ ನೆರವನ್ನು ಈ ದಿನ ಪಡ್ಕೊಳ್ತೀರಿ. ಹಾಗೆ ಈ ಸ್ಥಿರಾಸ್ತಿ ಮಾರಾಟದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಬೇಕಾಗತ್ತೆ. ಅದನ್ನು ಮಾರಾಟ ಮಾಡೋದರಿಂದ ಬರುವಂಥ ಅನುಕೂಲತೆ ಏನು, ಹಾಗೆ ಇಟ್ಕೊಂಡ್ರೆ ಆಗುವಂಥ ಅನುಕೂಲತೆಗಳು ಅನಾನುಕೂಲತೆಗಳು ಏನು, ಇದನ್ನು ನೀವು ತೂಗಿ ನೋಡಬೇಕಾಗತ್ತೆ. ಇನ್ನು ಈ ದಿನ ಹೊಸ ವ್ಯವಹಾರಗಳಿಗೆ ಹೂಡಿಕೆಗಳು ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸದಲ್ಲಾಗಲಿ, ನಿಮ್ಮ ಓದಿನಲ್ಲಾಗಲಿ ಅಥವಾ ನಿಮ್ಮ ಪ್ರಯಾಣದಲ್ಲಾಗಲಿ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಈ ದಿನ ಕೆಟ್ಟವರನ್ನು ಕಂಡಾಗ ನಾನೇ ತುಂಬ ಒಳ್ಳೆಯವನು ಅಂತ ಅಂದ್ಕೊಳ್ತೀವಿ. ಆದರೆ ನಮಗಿಂತ ಒಳ್ಳೆಯವರನ್ನು ಕಂಡಾಗ ನನ್ನಲ್ಲೂ ಕೂಡ ಕೆಟ್ಟತನ ಇದೆಯಲ್ಲ ಅನ್ನುವಂಥ ಒಂದು ತುಲನಾತ್ಮಕತೆ ಬರುವಂಥದ್ದು, ಒಂದು ಹೋಲಿಕೆ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ಆದರ್ಶ ವ್ಯಕ್ತಿಯೊಬ್ಬರ ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಒಂದು ಸಹಕಾರ ಸಲಹೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಪ್ರಗತಿದಾಯಕವಾದಂತಹ ಜೀವನಕ್ಕೆ ಬೇಕಾದಂತಹ ಅಡಿಪಾಯ ಈ ದಿನ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ನಾಮ ಜಪ ಮಾಡಿಕೊಳ್ಳಿ, ರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ 12ರಲ್ಲಿದ್ದಾನೆ, ವ್ಯಯಸ್ಥಾನ ಇದು. ಎಲ್ಲವೂ ಕೂಡ ನಷ್ಟ, ಎಲ್ಲ ಒಂದು ಕಡೆ ಲಾಸ್ ಆಗುತ್ತೆ. ಇದರಿಂದ ಮನಸ್ಸಿಗೆ ತೀವ್ರ ಬೇಸರ ಉಂಟಾಗುತ್ತೆ, ಕೆಲವೊಮ್ಮೆ ದುಃಖ ಕೂಡ ಉಂಟಾಗುವಂಥದ್ದು. ಎಷ್ಟೋ ಕಷ್ಟಪಟ್ಟು ಮಾಡಿರುವಂಥ ಕೆಲಸ ಈ ದಿನ ನೀರಿನಲ್ಲಿ ಕೊಚ್ಚಿ ಹೋಗ್ಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಶ್ರಮ ಸಾರ್ಥಕ ಆಗಬೇಕು, ನಿಮ್ಮ ಕೆಲಸಗಳು ಶಾಶ್ವತವಾಗಿ ಉಳಿಬೇಕು. ಅದಕ್ಕಾಗಿ ಕೆಲವೊಂದು ವಿಶೇಷವಾದಂಥ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ ಈ ದಿನದಲ್ಲಿ. ಅದಕ್ಕಾಗಿಯೇ ಹಿರಿಯರ, ತಜ್ಞರ, ಹಾಗೆ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಅವರ ಸಲಹೆಯಂತೆ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ನೀವೇ ಏಕಾಏಕಿ ಯಾವುದೇ ತೀರ್ಮಾನಕ್ಕೆ ಬದ್ಧರಾಗಬೇಡಿ. ಹಾಗೆ ಆತುರವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನಗಳು ಈ ದಿನ ಬಹಳಷ್ಟು ಇದೆ. ದುಡುಕು ಸ್ವಭಾವ ನಿಮಗಿರುವಂಥದ್ದು, ಆ ಥರ ಕೆಲಸ ಆಗಿಬಿಡಬೇಕು ಬೇಗ ಅನ್ನುವಂಥದ್ದು, ಇದು ಕೂಡ ನಿಮಗೆ ಎಡವಟ್ಟನ್ನು ತರುತ್ತೆ. ಹಾಗೆ ಈ ವ್ಯವಹಾರಗಳು ನಿಮಗೆ ಸಮಸ್ಯೆಯನ್ನು ಸೃಷ್ಟಿಸುವಂಥದ್ದು. ನೀವು ಎಲ್ಲೇ ಹೋಗಿ ಏನೋ ಒಂದು ತೊಡಕಿದೆ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬ ಪೇಷನ್ಸ್ ಬೇಕಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಮನ್ವಯದ ಕೊರತೆ ಎದ್ದು ಕಾಣಿಸುತ್ತೆ. ಇದರಿಂದ ಭಿನ್ನಾಭಿಪ್ರಾಯ, ಒಬ್ಬರ ತಪ್ಪನ್ನು ಮತ್ತೊಬ್ಬರು ಎತ್ತಿ ಹೇಳುವಂಥ ಸಂದರ್ಭಗಳು ಕೂಡ ಬರಬಹುದು. ಹಾಗಾಗಿ ಈ ದಿನ ಮನಸ್ಥಿತಿ, ಮನಸ್ಸಿನ ಶಾಂತಿ, ಸಮಾಧಾನ ಅಷ್ಟಕ್ಕಷ್ಟೇ ಇರುವಂಥದ್ದು. ಅದಕ್ಕಾಗಿಯೇ ಪ್ರಮುಖ ಕೆಲಸಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಯಾವುದೇ ವ್ಯಕ್ತಿಯ ಜೊತೆ ಹೆಚ್ಚು ಮಾತಾಡಬೇಡಿ. ಸ್ವಲ್ಪ ಮೌನದಿಂದ ಇರುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಬಹಳ ಮುಖ್ಯ. ಆ ರೀತಿ ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ,
ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ. ಅದಕ್ಕಾಗಿಯೇ ಈ ದಿನ ನಿಮಗೆ ಎಲ್ಲ ವ್ಯವಹಾರಗಳಲ್ಲಿ ಒಂದು ರೀತಿಯ ತೃಪ್ತಿ ಇದೆ. ಒಂದು ಪ್ರಯಾಣ ನಿಮಗೆ ಸುಖವನ್ನು, ಲಾಭವನ್ನು, ಹಾಗೆ ಅನುಕೂಲವನ್ನು ತಂದುಕೊಡುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಒಂದು ಸಹಕಾರಿ ತತ್ವದಲ್ಲಿ ಕೆಲಸಗಳನ್ನು ಮಾಡುವಂಥದ್ದು, ಒಂದು ಟೀಮ್ ವರ್ಕ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಗುಣಾತ್ಮಕತೆಗೆ ಹೆಚ್ಚು ಒತ್ತನ್ನು ಕೊಡ್ತೀರಿ. ಎಲ್ಲದಕ್ಕಿಂತ ಮುಖ್ಯ ಕ್ವಾಲಿಟಿ ಇರಬೇಕು ಅನ್ನುವಂಥದ್ದು. ಕ್ವಾಲಿಟಿಯಿಂದ ಈ ದಿನ ನಿಮ್ಮ ಒಂದು ಆರೋಗ್ಯ ವರ್ಧನೆಯಾಗುತ್ತೆ. ಆರೋಗ್ಯವನ್ನು ಕಾಯ್ದುಕೊಳ್ಳಲಿಕ್ಕೆ ಈ ಒಂದು ಗುಣಮಟ್ಟ ಬಹಳ ಮುಖ್ಯ ಅನ್ನುವಂಥದ್ದು. ಹಾಗಾಗಿ ನೀವು ತಿನ್ನುವ ಆಹಾರ ಆಗಲಿ, ಧರಿಸುವಂತಹ ಉಡುಪಾಗಲಿ, ಯೋಚನೆ ಮಾಡುವಂತಹ ಒಂದು ಮನಸ್ಥಿತಿ ಆಗಲಿ, ಎಲ್ಲವೂ ಕೂಡ ಪಕ್ಕಾ ಇರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಈ ದಿನ ಆಧ್ಯಾತ್ಮಿಕ ವಿಚಾರಗಳತ್ತ ನಿಮ್ಮ ಗಮನ ಹರಿಯುವಂಥದ್ದು ಕೂಡ ಇದೆ. ಯಾರದ್ದೋ ಒಂದು ಮಾತು, ಯಾರದ್ದೋ ಒಂದು ಪ್ರೇರೇಪಣೆ, ಯಾರದ್ದೋ ಒಂದು ಇನ್ಫ್ಲೂಯೆನ್ಸ್ ಈ ದಿನ ನಿಮ್ಮನ್ನು ಆಧ್ಯಾತ್ಮಿಕತೆಯತ್ತ ಸೆಳೆಯುತ್ತೆ. ಇನ್ನು ಈ ದಿನದಲ್ಲಿ ವೃತ್ತಿಪರ ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕುವಂಥದ್ದು ಕೂಡ ಇದೆ. ನಿಮ್ಮ ಪ್ರಯತ್ನಗಳು ಅಲ್ಲಿ ಯಶಸ್ವಿಯಾಗತ್ತೆ. ಹಾಗೆ ನಿರ್ಗತಿಕರಿಗೆ, ಬಡವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಅಭಿಲಾಷೆ ಕೂಡ ಬಹಳಷ್ಟು ಮಟ್ಟಿಗೆ ಈ ದಿನ ಇರುತ್ತೆ. ಆದರೆ ಈ ದಿನ ನಿಮ್ಮ ಒಂದು ಮಿತಿಯನ್ನು ನೋಡಿಕೊಂಡು ಪ್ರಾಮಿಸನ್ನು ಮಾಡಬೇಕು. ನಿಮ್ಮಿಂದ ಸಾಧ್ಯವೇ ಅನ್ನುವಂಥದ್ದನ್ನು ಮೊದಲು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆಗೆ ಅತ್ಯುತ್ತಮವಾದಂಥ ಒಂದು ಬೆಲೆ ಸಿಕ್ಕತ್ತೆ. ಹಾಗೆ ನಿಮ್ಮ ಅಭಿಪ್ರಾಯಕ್ಕೆ ಒಂದು ಮನ್ನಣೆ ಕೂಡ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ನಿಮಗೆ ಒಳ್ಳೆಯ ಬೆಂಬಲ ಇದೆ, ಒಳ್ಳೆಯ ಬಲ ಇದೆ, ಒಳ್ಳೆಯ ಆಲೋಚನೆ ಇದೆ, ಒಳ್ಳೆಯ ಎಕ್ಸಿಕ್ಯೂಷನ್ ಪವರ್ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳಿಂದ ಶುಭ ಫಲಗಳನ್ನು ಪಡ್ಕೊಳ್ತೀರಿ. ಒಳ್ಳೆಯ ಸುದ್ದಿ ಇದೆ. ಹಾಗೆ ನಿಮ್ಮ ಬಡ್ತಿ, ನಿಮ್ಮ ವರ್ಗಾವಣೆ, ನಿಮ್ಮ ಆದಾಯದಲ್ಲಿ ಹೆಚ್ಚಳ ಇತ್ಯಾದಿ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ತುಂಬ ಪಾಸಿಟಿವ್ ಆಗಿರುವಂಥ ಬದಲಾವಣೆಗಳಾಗತ್ತೆ. ಹಾಗೆ ಎಷ್ಟೋ ದಿನದಿಂದ ಅಂದುಕೊಂಡಂಥ ಒಂದು ಕೆಲಸ, ಒಬ್ಬರನ್ನು ಭೇಟಿ ಮಾಡಬೇಕು ಅಂದುಕೊಂಡಂಥ ಒಂದು ಕೆಲಸ ಈ ದಿನ ಈಡೇರಿಬಿಡುತ್ತೆ. ಹಾಗಾಗಿ ಈ ದಿನ ಯಾವುದೇ ಅರ್ಧಂಬರ್ಧ ಕೆಲಸಗಳಿದ್ದರೂ ಕೂಡ ಪೂರ್ಣ ಮಾಡ್ಬೋದು. ಹಾಗೆ ಯಾರೇ ವ್ಯಕ್ತಿಯಾಗಲಿ ನಿಮ್ಮಿಂದ ಮನಸ್ತಾಪ ಆಗಿ ದೂರ ಇದ್ದರೆ ಅವರನ್ನು ಮತ್ತೆ ಹತ್ತಿರ ಕಳ್ಕೊಳ್ಳುವಂಥ ಒಂದು ಪ್ರಯತ್ನ ಆಗ್ಬೋದು. ಒಟ್ಟಾರೆ ಒಳ್ಳೆಯ ಫಲಿತಾಂಶಗಳು ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ನಿಮ್ಮ ನಡತೆ ಈ ದಿನ ಬಹಳ ಇಷ್ಟವಾಗುವಂಥದ್ದು, ಸಮಾಜದಲ್ಲಿ ಮೆಚ್ಚುಗೆಗೆ ಪಾತ್ರವಾಗುವಂಥ ಸನ್ನಿವೇಶ ಕೂಡ ಇದೆ. ಹಾಗೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ಹಾಗೆ ನಿಮ್ಮ ಆರೋಗ್ಯಕ್ಕಾಗಿ ಕೈಗೊಳ್ಳುವಂಥ ಕೆಲವು ಕ್ರಮಗಳಲ್ಲೂ ಕೂಡ ಯಶಸ್ಸು ಸಿಕ್ಕತ್ತೆ. ವೈದ್ಯರನ್ನು ಭೇಟಿ ಮಾಡ್ತೀರಿ ಅಥವಾ ಮನೆ ಮದ್ದನ್ನು ಈ ದಿನ ಸಂಪರ್ಕ ಮಾಡ್ತೀರಿ. ಒಳ್ಳೆಯ ಲಾಭ ನಿಮಗೆ ಸಿಕ್ಕತ್ತೆ. ಇನ್ನು ವಿದ್ಯಾರ್ಥಿಗಳು ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ದಿನ ಒಂದು ಒಳ್ಳೆಯ ಅವಕಾಶ ಇದೆ. ಅದನ್ನು ನೀವು ಬಳಸ್ಕೊಳ್ಳಿ, ಎನ್ಕ್ಯಾಶ್ ಮಾಡಿಕೊಳ್ಳಿ. ನಾಳೆ ಎಲ್ಲೋ ಇರ್ತೀರಿ ನೀವು. ಅಂದರೆ ಪ್ರಗತಿ ಅನ್ನುವಂಥದ್ದು ನಿಮಗೆ ಈ ದಿನದಿಂದಲೇ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಎಲ್ಲರನ್ನ ನಂಬಬಾರ್ದು. ಅಪರಿಚಿತರನ್ನು ಈ ದಿನ ಮನೆಗೆ ನೀವು ಆಹ್ವಾನ ಮಾಡಿ ಅವರಿಗೆ ಮನೆಯ ಗುಟ್ಟನ್ನು ಹೇಳುವಂಥ ಪ್ರಯತ್ನ, ಅಂಥದ್ದೇನಾದರೂ ಸನ್ನಿವೇಶಗಳು ಬಂದರೆ ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಒಂಟಿಯಾಗಿ ಇರಬೇಡಿ, ಎಲ್ಲಾದರೂ ಇರಿ, ಯಾರಾದರೂ ಒಬ್ಬರು ಜೊತೆಯಲ್ಲಿರಲಿ. ಅವರೊಂದಿಗೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ಬೋದು. ಇಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಸೈಲೆಂಟಾಗಿ ಕೂಡ ಮಾಡಿಕೊಳ್ಬೋದು. ಒಟ್ಟಾರೆ ಈ ದಿನ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಗೃಹ ನಿರ್ಮಾಣ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ಈ ದಿನ ಉದ್ಭವಿಸುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ
ಕಾನೂನಿನ ಸಮಸ್ಯೆಗಳು ಉಂಟಾಗುವಂಥದ್ದು, ಇಲ್ಲ ಈ ಮನೆ ಕಟ್ಟುವಂತಹ ಕೂಲಿ ಕಾರ್ಮಿಕರಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಪರಿಸ್ಥಿತಿ ಸ್ವಲ್ಪ ಗೊಂದಲಮಯವಾಗಿ ಇರುವಂಥದ್ದು. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಎಷ್ಟು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ಕಷ್ಟ ಆಗುತ್ತೆ. ಇನ್ನು ಈ ದಿನದಲ್ಲಿ ಹೊಸ ಸಾಲದ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಹಣಕಾಸಿನ ಕಮಿಟ್ಮೆಂಟ್ಗೆ ಬೇಕಾಗಿರುವಂತಹ ಸಾಲ, ಇದನ್ನು ಸಾಲದ ರೂಪದಲ್ಲಿ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಹೊಸ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಆದರೆ ಎಷ್ಟು ಬೇಕು, ಯಾವುದನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ನೀವು ಮೊದಲೇ ನಿರ್ಧರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ. ಅದ್ಭುತವಾದಂತಹ ಸಾಧನೆಯನ್ನು ಮಾಡ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ ಈ ದಿನ ನಿಮಗೆ. ಇದು ಅಷ್ಟಮ ಅಂತ ಹೇಳಿದ್ರೆ ಅಷ್ಟೊಂದು ಒಳ್ಳೆಯ ಗ್ರಹಸ್ಥಾನ ಅಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಅನಾರೋಗ್ಯದ ಸೂಚನೆಗಳು ಕೂಡ ಇದೆ. ಇನ್ನು ವಿವಾದಗಳನ್ನು ನೀವು ನಿಮ್ಮ ಮೈ ಮೇಲೆ ಹಾಕಿಕೊಂಡಿರೋದ್ರಿಂದಲೇ ಈ ದಿನ ಮನಃಶಾಂತಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಇಲ್ಲ. ಇನ್ನು ಯಾವುದೇ ಕೆಲಸ ಕಾರ್ಯಗಳಲ್ಲೂ ಏಕಾಗ್ರತೆ ಇಲ್ಲದೆ ಇರೋದ್ರಿಂದಲೇ ಕೆಲವೊಂದು ಎಡವಟ್ಟುಗಳಾಗ್ತಾ ಇದೆ. ಆದರೆ ಆದಷ್ಟು ಬೇಗ ಇಂತಹ ಸನ್ನಿವೇಶದಿಂದ ನೀವು ಹೊರಗೆ ಬರಬೇಕು ಅಂಥ ಪ್ರಯತ್ನ ಈ ದಿನ ಕೂಡ ಮುಂದುವರಿಯುತ್ತೆ. ಹಾಗೆ ಈ ದಿನ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಡೆತಡೆಗಳು ಜಾಸ್ತಿ ಇರುವಂಥದ್ದು. ಒಂದು ದಿನ ಕಚೇರಿಯಲ್ಲಿ ಇಲ್ಲ ಅಂದರೆ ಏನೋ ಒಂದು ಅಸ್ತವ್ಯಸ್ತತೆ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ತಕ್ಕ ಫಲಿತಾಂಶ ಅನ್ನುವಂಥದ್ದು ಸಿಕ್ಕಲ್ಲ. ನಿಮ್ಮ ಶ್ರಮಕ್ಕೆ ಮೀರಿದ ಫಲ ನಿಮಗೆ ಸಿಕ್ಕಬೇಕು, ಆದರೆ ಅದು ಸಿಕ್ಕಲ್ಲ. ಹಾಗಾಗಿನೇ ಸ್ವಲ್ಪ ತಾಳ್ಮೆ ಇರಲಿ. ಇನ್ನು ಮನೆಯಲ್ಲಿ ಕೆಲವೊಂದು ವಿಶೇಷ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಂಥದ್ದು ಕೂಡ ಇದೆ. ಹಳೆಯ ಮಿತ್ರರ ಆಗಮನ ಆಗ್ಬೋದು, ಬಂಧುಗಳ ಆಗಮನ ಆಗ್ಬೋದು, ಅವರ ಒಂದು ಶುಶ್ರೂಷೆ ಆಗಲಿ, ಹಾಸ್ಪಿಟಾಲಿಟಿ ಆಗಲಿ ಈ ದಿನ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತೆ. ಇನ್ನು ಈ ದಿನ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಏನೋ ಒಂದು ಹೊಸತನ್ನು ಕಾಣುವಂಥದ್ದು, ಎಕ್ಸ್ಟೆಂಡ್ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ನೆಂಟರಿಷ್ಟರಿಗೆ ನಿಮ್ಮ ಒಂದು ಸಕ್ಸಸ್ ಸ್ಟೋರಿಯನ್ನು ಹಂಚಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಉದ್ಯೋಗದಲ್ಲಿ ನಿಮಗೆ ಶುಭ ವಾರ್ತೆಗಳು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ಕಾರ್ಯವೈಖರಿಗೆ ಪ್ರಶಂಸೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.